ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ತೆಲುಗಿನ ಸುಂದರಕಾಂಡ ಅನ್ನೋ ಫೀಲ್ ಗುಡ್ ರೊಮ್ಯಾಂಟಿಕ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೇ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಸಿದ್ಧಾರ್ಥ್ಗೆ ಏಜ್ ಬಾರ್ ಆಗಿದ್ರು ಇನ್ನೂ ಮದುವೆ ಆಗಿರಲ್ಲ. ಅದಕ್ಕೆ ಕಾರಣ ಅವನಿಗೆ ಅವನು ಮದುವೆ ಆಗೋ ಹುಡುಗಿಯಲ್ಲಿ 5 ಮುಖ್ಯವಾದ ಕ್ವಾಲಿಟೀಸ್ ಹುಡುಕ್ತಾ ಇರ್ತಾನೆ. ಆ 5ರಲ್ಲಿ ಒಂದಿಲ್ಲ ಅಂದ್ರೂ ಸಿದ್ಧಾರ್ಥ್ ಹುಡುಗಿನ ರಿಜೆಕ್ಟ್ ಮಾಡ್ತಾ ಇರ್ತಾನೆ. ಸಿದ್ಧಾರ್ಥ್ ಆ 5 ಕ್ವಾಲಿಟೀಸ್ ಇರೋ ಹುಡುಗಿನೇ ಹುಡುಕ್ತಾ ಇದ್ದಿದ್ದು ಯಾಕೆ? ಕಡೆಗೆ ಸಿದ್ಧಾರ್ಥ್ಗೆ ಆ ರೀತಿ ಇರೋ ಹುಡುಗಿ ಸಿಕ್ತಾಳ. ಸಿಕ್ಕಿದ್ರು ಸಿದ್ಧಾರ್ಥ್ಗೆ ಆ ಹುಡುಗಿ ಜೊತೆ ಮದುವೆ ಆಗುತ್ತಾ. ಈ ಮಧ್ಯ ಸಿದ್ಧಾರ್ಥ್ ಲೈಫ್ ಅಲ್ಲಿ ಆದ ಗೋಲ್ಮಾಲ್ಗಳು ಏನೇನು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲೇ ನಮಗೆ ಈ ಕಥೆಯ ನಾಯಕ ಸಿದ್ಧಾರ್ಥ್ನ ತೋರಿಸ್ತಾರೆ. ಸಿದ್ಧಾರ್ಥ್ ತಲೆಗೆ ಡೈ ಹಾಕೊಂಡು ರೆಡಿ ಆಗ್ತಾ ಇರ್ತಾನೆ. ಸಿದ್ಧಾರ್ಥ್ನ ಇವಾಗ ಅವನ ತಂದೆ ಹೆಣ್ಣು ನೋಡೋಕೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸಿದ್ಧಾರ್ಥ್ ತಾಯಿ ಅಂತೂ ಯಾವಾಗ್ಲೂ ಈ ಡ್ರಾಮಾ ನೋಡ್ತಾನೆ ಇರ್ತಾರೆ. ಅವರಿಗಂತೂ ಸಿದ್ಧಾರ್ಥ್ ಮದುವೆ ಬಗ್ಗೆ ಒಂಚೂರು ಯೋಚನೆ ಇರಲ್ಲ. ಸಿದ್ಧಾರ್ಥ್ಗೆ ಮೇಘ ಅನ್ನೋ ಒಬ್ಬಳು ಅಕ್ಕ ಇರ್ತಾಳೆ. ಮೇಘ ಇವಾಗ ಪ್ರೆಗ್ನೆಂಟ್ ಆಗಿರ್ತಾಳೆ. ಸಿದ್ಧಾರ್ಥ್ ಒಳ್ಳೆ ಕೆಲಸ ಮಾಡ್ಕೊಂಡು ಅವನ ತಂದೆಯ ಸಾಲ ಎಲ್ಲ ತೀರಿಸಿ ಇವಾಗ US ಗೆ ಹೋಗೋಕೆ ಪ್ಲಾನ್ ಮಾಡಿರ್ತಾನೆ. ಸಿದ್ಧಾರ್ಥ್ ಮದುವೆ ಆಗೋ ಹುಡುಗಿಗೆ 5 ಕ್ವಾಲಿಟೀಸ್ ಇರ್ಬೇಕಿರುತ್ತೆ. ಅದೇನು ಅಂತ ಮುಂದೆ ನೋಡೋಣ. ಇದು ಸಿದ್ಧಾರ್ಥ್ ಮತ್ತೆ ಅವನ ಫ್ಯಾಮಿಲಿಯ ಕತೆ. ಇವಾಗ ಸಿದ್ಧಾರ್ಥ್ ಮೇಘ ಮತ್ತೆ ಅವನ ತಂದೆ ಜೊತೆ ಹೆಣ್ಣು ನೋಡೋಕೆ ಹೋಗ್ತಾನೆ. ಸಿದ್ಧಾರ್ಥ್ ಹುಡುಗಿ ಜೊತೆ ಸಪರೇಟ್ ಆಗಿ ಮಾತಾಡೋಕೆ ಹೋಗ್ತಾನೆ. ಅಲ್ಲಿ ಸಿದ್ಧಾರ್ಥ್ ಆ ಹುಡುಗಿಯಲ್ಲಿ ಅವನಿಗೆ ಬೇಕಾದ 5 ಕ್ವಾಲಿಟೀಸ್ ಇದೆಯಾ ಅಂತ ಚೆಕ್ ಮಾಡೋಕೆ ಶುರು ಮಾಡ್ತಾನೆ. ಮೊದಲಿಗೆ ಆ ಹುಡುಗಿ ಕಣ್ಣಲ್ಲೇ ಮಾತಾಡ್ಬೇಕು. ಅದು ಆ ಹುಡುಗಿಗೆ ಆಗಲ್ಲ. ಆಮೇಲೆ ಸಿದ್ಧಾರ್ಥ್ ಮದುವೆ ಆಗೋ ಹುಡುಗಿ ಬರೀ ಚಾಕೊಲೇಟ್ಗೆ ಇಂಪ್ರೆಸ್ ಆಗ್ಬಾರ್ದು, ಆದ್ರೆ ಆ ಹುಡುಗಿ ಇಂಪ್ರೆಸ್ ಆಗೋಗ್ತಾಳೆ. ಮೂರನೇದು, ಆ ಹುಡುಗಿಗೆ ತುಂಬಾ ಜನ ಫ್ರೆಂಡ್ಸ್ ಇರ್ಬೇಕು. ಈ ಹುಡುಗಿಗೆ 3-4 ಜನ ಇರ್ತಾರೆ ಅಷ್ಟೇ. ನಾಲ್ಕನೇದು, ಹುಡುಗಿ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಐದನೇದು, ಹುಡುಗಿಯಲ್ಲಿ ಕೈಂಡ್ನೆಸ್ ಇರ್ಬೇಕು. ಈ 5 ಕ್ವಾಲಿಟೀಸ್ ಅಲ್ಲಿ ಒಂದು ಕ್ವಾಲಿಟಿ ಕೂಡ ಆ ಹುಡುಗಿಗೆ ಇರಲ್ಲ. ಅದಕ್ಕೆ ಸಿದ್ಧಾರ್ಥ್ ಆ ಹುಡುಗಿನ ರಿಜೆಕ್ಟ್ ಮಾಡ್ತಾನೆ. ಇದನ್ನ ನೋಡಿ ಸಿದ್ದು ತಂದೆಗೆ ಬೇಜಾರಾಗಿ ಸಿದ್ದು ಮತ್ತೆ ಮೇಘಾಗೆ, ನೀವು ಕಾರಲ್ಲಿ ಹೋಗಿ ನಾನು ಆಟೋ ಅಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಸಿದ್ದುಗೆ ಅವನ ಫ್ರೆಂಡ್ ದರ್ಶಿ ಕಾಲ್ ಮಾಡ್ತಾನೆ. ಸಿದ್ದುನೇ ಆಟೋ ಹಿಡ್ಕೊಂಡು ಒಂದು ಜಾಗಕ್ಕೆ ಹೋಗ್ತಾನೆ. ಅಲ್ಲಿ ಶಿವ ಅನ್ನೋ ವ್ಯಕ್ತಿ ಇರ್ತಾನೆ. ಶಿವ ಮತ್ತೆ ಸಿದ್ದು ಓದಿದ್ದು ಒಂದೇ ಸ್ಕೂಲಲ್ಲಿ ಅವರು ಓದುವಾಗ ಸಿದ್ದು ಶಿವನ ಕ್ಲಾಸ್ಮೇಟ್ ಆಗಿದ್ದ ವೈಷ್ಣವಿ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ. ಅದು ವೈಷ್ಣವಿ ತಂದೆಗೆ ಗೊತ್ತಾಗಿ ವೈಷ್ಣವಿ ಕ್ಲಾಸ್ಗೆ ಬಂದು ವೈಷ್ಣವಿನ ಪ್ರೀತಿ ಮಾಡ್ತಾ ಇರೋದು ಯಾರು ಅಂತ ಕೇಳ್ತಾರೆ. ಅವಾಗ ಶಿವ ಸುಮ್ನೆ ಇರದೆ ಎದ್ದು ವೈಷ್ಣವಿನ ಪ್ರೀತಿ ಮಾಡ್ತಾ ಇರೋದು ಅವರ ಜೂನಿಯರ್ ಆಗಿದ್ದ ಸಿದ್ಧಾರ್ಥ್ ಅನ್ನೋ ಹುಡುಗ ಅಂತ ಹಾಕೊಟ್ಬಿಡ್ತಾನೆ. ಅದಕ್ಕೆ ವೈಷ್ಣವಿ ತಂದೆ ಸಿದ್ದುಗೆ ಹೊಡೆದು ಸ್ಕೂಲಿಂದ TC ಕೊಟ್ಟು ಕಳ್ಸಿರ್ತಾರೆ. ಏನು ತಪ್ಪು ಮಾಡದೆ ಶಿವನಿಂದ ಸಿದ್ದು ಒದೆ ತಿಂದಿರ್ತಾನೆ. ಅದಕ್ಕೆ ಸಿದ್ದು US ಗೆ ಹೋಗೋ ಮುಂಚೆ ಶಿವಾಗೆ ಹೊಡೆದು ಹೋಗ್ಬೇಕು ಅಂತ ಬಂದಿರ್ತಾನೆ. ಇದು ಶಿವಾಗೆ ಗೊತ್ತಾಗಿ ಅವನ ಕಡೆ ಹುಡುಗರಿಗೆ ಸಿದ್ದುಗೆ ಹೊಡೆಯೋಕೆ ಹೇಳ್ತಾನೆ. ಸಿದ್ದುನೇ ಶಿವನ ಕಡೆ ಹುಡುಗರಿಗೆ ಚೆನ್ನಾಗಿ ಹೊಡಿತಾನೆ. ಇನ್ನೇನು ಸಿದ್ದು ಶಿವಾಗೂ ಹೊಡಿಬೇಕು, ಅಷ್ಟರಲ್ಲಿ ಅಲ್ಲಿಗೆ ಶಿವನ ಮಗ ಬರ್ತಾನೆ. ಮಗನ ಮುಂದೆನೆ ತಂದೆಗೆ ಹೊಡೆಯೋದು ತಪ್ಪು ಅಂತ ಸಿದ್ದು ಸುಮ್ನೆ ಅಲ್ಲಿಂದ ಹೋಗ್ಬಿಡ್ತಾನೆ. ರಾತ್ರಿ ಸಿದ್ದು ಅವ್ರ ಮನೆ ಹತ್ರ ಎಲ್ಲರಿಗೂ ವೈಷ್ಣವಿ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ಸಿದ್ದುಗೆ ಡೈಲಿ ಇದೇ ಕೆಲಸ. ರಾತ್ರಿ ಆಯ್ತು ಅಂದ್ರೆ ಏರಿಯಾ ಅಲ್ಲಿರೋ ಎಲ್ರಿಗೂ ವೈಷ್ಣವಿ ಬಗ್ಗೆ ಹೇಳೋದು, ತಲೆ ತಿನ್ನೋದು. ವೈಷ್ಣವಿ ಬಗ್ಗೆ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಮತ್ತೆ ಸಿದ್ದು ವೈಷ್ಣವಿ ಮತ್ತೆ ಅವನ್ ಲವ್ ಸ್ಟೋರಿ ಹೇಳೋಕೆ ಶುರು ಮಾಡ್ತಾನೆ. ಸಿದ್ದು ಒಂದಿನ ಸ್ಕೂಲಲ್ಲಿದ್ದಾಗ ರಿಸಲ್ಟ್ ನೋಡಿ ತುಂಬಾ ಬೇಜಾರಾಗಿರ್ತಾನೆ. ಅವಾಗ ಅವನು ವೈಷ್ಣವಿನ ನೋಡ್ತಾನೆ. ವೈಷ್ಣವಿ ನೋಡಿದ ತಕ್ಷಣ ಸಿದ್ದುಗೆ ವೈಷ್ಣವಿ ಮೇಲೆ ಲವ್ ಆಗುತ್ತೆ. ಆದ್ರೆ ವೈಷ್ಣವಿ ಸಿದ್ದುಗೆ ಸೀನಿಯರ್. ಸಿದ್ದು ಇನ್ನು ಚಿಕ್ಕ ಹುಡುಗ. ವೈಷ್ಣವಿ ಅವಳು ಕಣ್ಣಲ್ಲೇ ಮಾತಾಡೋ ರೀತಿ ಇರ್ತಾಳೆ. ಯಾರು ಎಷ್ಟೇ ಚಾಕ್ಲೇಟ್ ಕೊಟ್ರು ಅವಳು ಇಂಪ್ರೆಸ್ ಆಗ್ತಾ ಇರಲ್ಲ. ಡೈಲಿ ಬೋರ್ಡ್ ಮೇಲೆ ಪಾಸಿಟಿವ್ ಆಗಿ ಏನಾದ್ರೂ ಬರಿತಾ ಇರ್ತಾಳೆ. ಇನ್ನ ಆಯಾ ಆಂಟಿ ಮಿಸ್ ಆಗಿ ಅವಳ ಮೇಲೆ ನೀರ್ ಚೆಲ್ದಾಗ್ಲೂ ಅವಳು ಕೋಪ ಮಾಡ್ಕೊಳ್ತಾ ಇರಲ್ಲ. ಜೊತೆಗೆ ಇಡೀ ಸ್ಕೂಲ್ ಅಲ್ಲಿ ಇರೋರೆಲ್ಲ ಅವಳಿಗೆ ಫ್ರೆಂಡ್ಸ್ ಆಗಿರ್ತಾರೆ. ಈ 5 ಕ್ವಾಲಿಟೀಸ್ ನೋಡಿ ಸಿದ್ದು ಇವಾಗ ಇದೇ 5 ಕ್ವಾಲಿಟೀಸ್ ಇರೋ ಹುಡುಗಿನ ಹುಡುಕ್ತಾ ಏಜ್ ಬಾರ್ ಆಗಿರುತ್ತೆ. ಸಿದ್ದು ಡೈಲಿ ವೈಷ್ಣವಿಗೆ ಗೊತ್ತಿಲ್ಲದ ಹಾಗೆ ಅವಳ ಬ್ಯಾಗ್ ಅಲ್ಲಿ ಗ್ರೀಟಿಂಗ್ಸ್ ಇಡೋದು, ಲೆಟರ್ಸ್ ಇಡೋದು, ಗಿಫ್ಟ್ ಎಲ್ಲಾನು ಇಡ್ತಾ ಇರ್ತಾನೆ. ಒಂದಿನ ವೈಷ್ಣವಿಗೆ ಓಲೆ ಕೂಡ ಕೊಟ್ಟಿರ್ತಾನೆ. ಆ ಓಲೆ ನೋಡಿ ವೈಷ್ಣವಿ ತಂದೆ ಸಿದ್ದುಗೆ ಹೊಡೆದು ಓಲೆ ವಾಪಸ್ ಕೊಟ್ಟು ಸ್ಕೂಲ್ ಬಿಟ್ಟು ಕಳ್ಸಿರ್ತಾರೆ. ಇದು ಸಿದ್ದು ಹಳೆ ಸ್ಟೋರಿ. ಹೀಗೆ ಒಂದಿನ ಸಿದ್ದು ಅವನ ಫ್ರೆಂಡ್ ಮದುವೆಗೆ ಅಂತ ವೈಜಾಗ್ಗೆ ಹೋಗೋಕೆ ಏರ್ಪೋರ್ಟ್ಗೆ ಹೋಗ್ತಾನೆ. ಅಲ್ಲಿ ಮಿಸ್ ಆಗಿ ಒಂದು ಹುಡುಗಿಗೆ ಡ್ಯಾಶ್ ಹೊಡಿತಾನೆ. ಅವನು ಆ ಹುಡುಗಿಗೆ ಸಾರಿ ಕೇಳ್ತಾನೆ. ಆ ಹುಡುಗಿ ಸಿದ್ದುಗೆ, ನಿಮಗೆ ಫ್ಲೈಟ್ಗೆ ಲೇಟ್ ಆಗ್ಬಹುದು, ನೀವು ಹೊರಡಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಸಿದ್ದುಗೆ ಆ ಹುಡುಗಿ ತುಂಬಾ ಕೈಂಡ್ ಅಂತ ಗೊತ್ತಾಗುತ್ತೆ. ಒಂದು ಕ್ವಾಲಿಟಿ ಮ್ಯಾಚ್ ಆಗುತ್ತೆ. ಸಿದ್ದು ಫ್ಲೈಟ್ಗೆ ಇನ್ನು 10 ನಿಮಿಷ ಇರುತ್ತೆ. ಅದಕ್ಕೆ ಸಿದ್ದು ಮತ್ತೆ ಆ ಹುಡುಗಿ ಜೊತೆ ಮಾತಾಡೋಕೆ ಹೋಗ್ತಾನೆ. ಸಿದ್ದು ಆ ಹುಡುಗಿಯ ಕಾಫಿಯನ್ನ ಚೆಲ್ಲಿದ್ದಕ್ಕೆ ಅವಳನ್ನ ಕಾಫಿ ಕುಡಿಯೋಕೆ ಕರ್ಕೊಂಡು ಹೋಗ್ತಾನೆ. ಅವಾಗ ಸಿದ್ದುಗೆ ಆ ಹುಡುಗಿ ಹೆಸರು ಫೀಬಿ ಅಂತ ಗೊತ್ತಾಗುತ್ತೆ. ಅಷ್ಟರಲ್ಲಿ 10 ನಿಮಿಷ ಆಗುತ್ತೆ. ಸಿದ್ದು ಫ್ಲೈಟ್ ಹತ್ತೋಕೆ ಹೋಗ್ತಾನೆ. ಅವಾಗ ಅವನಿಗೆ ಫೀಬಿ ಕಣ್ಣಲ್ಲೇ ಮಾತಾಡ್ತಾಳೆ ಅನ್ಸುತ್ತೆ.
ಸೊ ಅವನಿಗೆ ಬೇಕಿರೋ 2 ಕ್ವಾಲಿಟಿ ಫೀಬಿಲಿ ಇದೆ. ವೈಜಾಗ್ ಅಲ್ಲಿ ಸಿದ್ದುನ ಪಿಕಪ್ ಮಾಡೋಕೆ ಅವನ ಫ್ರೆಂಡ್ ಸತ್ಯ ಮತ್ತೆ ಸತ್ಯ ಹೆಂಡತಿ ಸುಚಿ ಇಬ್ರು ಏರ್ಪೋರ್ಟ್ ಗೆ ಬರ್ತಾರೆ. ಈ ಸತ್ಯ ಒಂದು ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಸತ್ಯ ಅವನ್ ಸ್ಟೂಡೆಂಟ್ಸ್ ಗೆ ಯಾರ್ ಕಾರ್ ಕೊಡ್ತಿರೋ ಅವರಿಗೆ ಇಂಟರ್ನಲ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ ಅಂತ ಹೇಳಿ ಅವನ್ ಸ್ಟೂಡೆಂಟ್ಸ್ ಹತ್ರನೇ ಕಾರ್ ಕೂಡ ಇಸ್ಕೊಂಡ್ ಬಂದಿರ್ತಾನೆ. ಸಿದ್ದು ವೈಜಾಗ್ಗೆ ಬರ್ತಾನೆ. ಇವಾಗ ಸಿದ್ದು ಅವನ್ ಫ್ರೆಂಡ್ ಮದ್ವೆಗೆ ಹೋಗೋದು ಬಿಟ್ಟು ಫೀಬಿನ ಹುಡ್ಕೋಕೆ ಏರ್ಪೋರ್ಟ್ ಗೆ ಹೋಗ್ತಾನೆ. ಸಿದ್ದುಗೆ ಫೀಬಿ ಸಿಕ್ಕಿದಾಗ ಅವಳು ಕೂಡ ವೈಜಾಗ್ಗೆ ಹೋಗ್ತಿರೋದು ಅಂತ ಹೇಳಿರ್ತಾಳೆ. ಅದಕ್ಕೆ ಸಿದ್ದು ಸತ್ಯ ಮತ್ತೆ ಸುಚಿ ಕರ್ಕೊಂಡು ಏರ್ಪೋರ್ಟ್ ಗೆ ಫೀಬಿನ ಹುಡ್ಕೋಕೆ ಬರ್ತಾನೆ. ಆದ್ರೆ ಏರ್ಪೋರ್ಟ್ ಅಲ್ಲಿ ಫೀಬಿ ಸಿಕ್ಕಲ್ಲ. ಅಲ್ಲೇ ಇದ್ದ ಕಾಫಿ ಶಾಪ್ ಅಲ್ಲಿ ಫೀಬಿ ಕಾಫಿ ಏನಾದ್ರೂ ತಗೊಂಡಿರ್ಬೋದಾ ಅಂತ ಚೆಕ್ ಮಾಡ್ತಾರೆ. ಏನು ಗೊತ್ತಾಗಲ್ಲ. ಸರಿ ಅಂತ ಸಿದ್ದು ಮತ್ತೆ ಸುಚಿ ಸತ್ಯನ ಕಾಲೇಜ್ಗೆ ಬರ್ತಾರೆ. ಸತ್ಯ ಕಾಲೇಜ್ಗೆ ಸೈನ್ ಹಾಕೋಕೆ ಹೋಗ್ತಾನೆ. ಸಿದ್ದು ಮತ್ತೆ ಸುಚಿ ಅಲ್ಲೇ ಕಾಫಿ ಕುಡಿಯೋಕೆ ಹೋಗ್ತಾರೆ. ಆ ಕಾಫಿ ಶಾಪ್ ಅಲ್ಲೂ ಕಪ್ ಮೇಲೆ ನೇಮ್ ಬರಿತಾ ಇರ್ತಾರೆ. ಅದಕ್ಕೆ ಆ ಹುಡ್ಗಿ ಅಲ್ಲೇನಾದ್ರೂ ಇರ್ಬೋದಾ ಅಂತ ಸುಮ್ನೆ ಚೆಕ್ ಮಾಡೋಕೆ ಕಾಫಿ ಶಾಪ್ ಅವನ ಹತ್ರ ಫೀಬಿ ಗೊತ್ತಾ ಅಂತ ಕೇಳ್ತಾರೆ. ನೋಡಿದ್ರೆ ಫೀಬಿ ಅವಾಗ ತಾನೇ ಕಾಫಿ ಕುಡಿದು ಹೋಗಿರ್ತಾಳೆ. ಡಸ್ಟ್ ಬಿನ್ ಅಲ್ಲಿ ಅವಳ ನೇಮ್ ಇರೋ ಕಪ್ ಇರುತ್ತೆ. ಇದೇ ಟೈಮ್ಗೆ ಕಾಲೇಜ್ ಕೂಡ ಬಿಟ್ಬಿಡುತ್ತೆ. ಅದಕ್ಕೆ ಸುಚಿ ಕಾಲೇಜಿಂದ ಯಾರು ಹೊರಗೆ ಹೋಗ್ಬಾರ್ದು ಅಂತ ಕಾಲೇಜ್ ಗೇಟ್ ನ ಕ್ಲೋಸ್ ಮಾಡಿಸ್ತಾಳೆ. ಕಾಫಿ ಅಂಗಡಿಯವನು ಮತ್ತೆ ಸಿದ್ದು ಇಬ್ರು ಫೀಬಿನ ಹುಡುಕ್ತಾ ಹೋಗ್ತಾರೆ. ಕಡೆಗೂ ಅವರಿಗೆ ಫೀಬಿ ಕಾಣಿಸ್ತಾಳೆ. ಸತ್ಯ ಸುಚಿ ಕೂಡ ಬಂದು ಫೀಬಿನ ನೋಡ್ತಾರೆ. ಅವಾಗ ಸತ್ಯಯಿಂದ ಸಿದ್ದುಗೆ ಗೊತ್ತಾಗುತ್ತೆ ಆ ಹುಡುಗಿ ಹೆಸರು ಫೀಬಿ ಅಲ್ಲ, ಆಯ್ರಾ ಅಂತ. ಆಯ್ರಾ ಯಾವಾಗ್ಲೂ ಕ್ಲಾಸ್ ಅಲ್ಲಿ ನಿದ್ದೆ ಮಾಡೋದು, ಎಕ್ಸಾಮ್ಸ್ ಅಲ್ಲಿ ಜಸ್ಟ್ ಪಾಸ್ ಆಗ್ತಾ ಇರ್ತಾಳೆ. ಸಿದ್ದು ಆಯ್ರಾ ಜೊತೆ ಹೋಗಿ ಮಾತಾಡ್ತಾನೆ. ಅವಳಿಗೆ ಅಷ್ಟರಲ್ಲಿ ಕಾಲೇಜ್ ಪೂರ್ತಿ ಅವಳನ್ನ ಸಿದ್ದುನೇ ಹುಡುಕ್ತಾ ಇದ್ದಿದ್ದು ಅಂತ ಗೊತ್ತಾಗಿರುತ್ತೆ. ಹಾಗೆ ಇಬ್ರು ಕಾಫಿ ಕುಡ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಆಯ್ರಾ ಫ್ರೆಂಡ್ಸ್ ಬಂದು ಅವಳನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೋಡಿ ಸಿದ್ದುಗೆ ಆಯ್ರಾಗೆ ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಮೇಲೆ ಸಿದ್ದು ಆಯ್ರಾಗೆ ಅವನ ಬಗ್ಗೆ ಏನಾದ್ರೂ ಪಾಸಿಟಿವ್ ಆಗಿ ಬರಿ ಅಂತ ಹೇಳ್ತಾನೆ. ಅವಳು ಅವನಿಗೆ ಒಂದು ಚಾಕೊಲೇಟ್ ಕೊಡ್ತಾಳೆ. ಆ ಚಾಕೊಲೇಟ್ ಅಲ್ಲೇ ಒಂದು ಲೆಟರ್ ಇರುತ್ತೆ. ಅದನ್ನ ನೋಡಿ ಸಿದ್ದುಗೆ ಆಯ್ರಾ ಪಾಸಿಟಿವ್ ಹುಡುಗಿ ಅಂತ ಅನ್ನಿಸ್ತಾಳೆ. ಇನ್ನೇನು 4 ಕ್ವಾಲಿಟಿ ಇದೆ, ಇನ್ನ ಬೇಕಿರೋದು ಒಂದೇ ಒಂದು, ಅದು ಚಾಕೊಲೇಟ್ಗೆ ಇಂಪ್ರೆಸ್ ಆಗದೆ ಇರೋದು. ಅದನ್ನು ಟೆಸ್ಟ್ ಮಾಡ್ಬಿಡೋಣ ಅಂತ ಮಾರನೇ ದಿನವೇ ಸಿದ್ದು ಒಂದು ಚಾಕ್ಲೇಟ್ ಬಾಕ್ಸ್ ತಗೊಂಡು ಮತ್ತೆ ಕಾಲೇಜ್ಗೆ ಬಂದು ಆಯ್ರಾಗೆ ಬಾಕ್ಸ್ ಕೊಡ್ತಾನೆ. ಅವಳು ಸ್ವಲ್ಪ ಯೋಚನೆ ಮಾಡಿ ಖುಷಿಯಾಗಿ ಬಾಕ್ಸ್ ತಗೋತಾಳೆ. ಅದನ್ನ ನೋಡಿ ಸಿದ್ದು ಬೇಜಾರಾಗಿ ಆಯ್ರಾ ಕೂಡ ಅವನಿಗೆ ಮ್ಯಾಚ್ ಆಗಲ್ಲ ಅಂತ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಆಯ್ರಾ ವಾಪಸ್ ಸಿದ್ದು ಬಳಿಗೆ ಓಡ್ ಬಂದು ಚಾಕ್ಲೇಟ್ಗೆ ಯಾರು ಇಂಪ್ರೆಸ್ ಆಗಲ್ಲ, ಅದ್ರ ಹಿಂದೆ ಇರೋ ಎಫರ್ಟ್ಸ್ಗೆ ಇಂಪ್ರೆಸ್ ಆಗೋದು ಅಂತ ಹೇಳಿ ಅವಳಿಗೆ ಕೊಟ್ಟಿದ್ದ ಚಾಕ್ಲೇಟ್ಸ್ ನ ಅವಳ ಎಲ್ಲಾ ಫ್ರೆಂಡ್ಸ್ಗೂ ಕೊಟ್ಟು ಎಂಜಾಯ್ ಮಾಡ್ತಾ ಇರ್ತಾಳೆ. ಅಂದ್ರೆ ಐರಾ ಚಾಕ್ಲೇಟ್ಗೆಲ್ಲ ಇಂಪ್ರೆಸ್ ಆಗಲ್ಲ ಅಂತ ಸಿದ್ದುಗೆ ಗೊತ್ತಾಗುತ್ತೆ. ಇನ್ನೇನು 5 ಕ್ವಾಲಿಟಿ ಕೂಡ ಮ್ಯಾಚ್ ಆಯ್ತು. ಇನ್ನ ಪ್ರಪೋಸ್ ಮಾಡೋದು, ಮದುವೆ ಆಗೋದು ಅಷ್ಟೇ ಅಂತ ಸಿದ್ದು ಡಿಸೈಡ್ ಮಾಡ್ಕೊಂಡು ಐರಾಗೆ ಸಂಜೆ ಭೇಟಿ ಆಗೋಣ ಅಂತ ಹೇಳ್ತಾನೆ. ಐರಾ ಮತ್ತೆ ಸಿದ್ದು ಸಂಜೆ ಬೀಚ್ ಹತ್ರ ಭೇಟಿ ಆಗ್ತಾರೆ. ಅಲ್ಲಿ ಇಬ್ರು ಹಾಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಇಬ್ರಿಗೂ ಗೊತ್ತಾಗುತ್ತೆ ಅವರಿಬ್ಬರ ಟೇಸ್ಟ್ ಬೇರೆ ಬೇರೆ ಅಂತ. ಅಂದ್ರೆ ಸಿದ್ದುಗೆ ಏಜ್ ಆಗಿರೋದ್ರಿಂದ ಸ್ವಲ್ಪ ಓಲ್ಡ್ ಸ್ಕೂಲ್ ತರ, ಐರಾ ಜನ್ಸಿ ತರ. ಜೊತೆಗೆ ಇಲ್ಲಿ ಐರಾ ಅವಳ ಬಗ್ಗೆ ಹೇಳ್ತಾಳೆ. ಐರಾ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವರ ಅಪ್ಪ ಅಮ್ಮ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಐರಾ ಮಲಗಿದ ತಕ್ಷಣ ಇಬ್ರು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಐರಾ ಅವ್ರ ಅಪ್ಪ ಅಮ್ಮ ಕಿತ್ತಾಡಬಾರ್ದು ಅಂತ ನಿದ್ದೆ ಮಾಡೋದನ್ನೇ ಬಿಟ್ಟಿರ್ತಾಳೆ. ಐರಾಗೆ ನಿದ್ದೆ ಹೋಗಿ ಅವಳ ತಂದೆ ತಾಯಿಗೆ ಪೇಷನ್ಸ್ ಹೋಗಿ ಇಬ್ರು ಡೈವರ್ಸ್ ತಗೊಂಡಿರ್ತಾರೆ. ಇವಾಗ ಐರಾ ಅವಳ ತಾಯಿ ಜೊತೆ ಇರ್ತಾಳೆ. ಜೊತೆಗೆ ಐರಾಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲ್ಲ. ಅದಕ್ಕೆ ಅವಳು ಮಾತ್ರೆ ತಗೊಳ್ತಾ ಇರ್ತಾಳೆ. ಇದು ಗೊತ್ತಾಗಿ ಕೂಡ ಸಿದ್ದು ಐರಾಗೆ ಪ್ರಪೋಸ್ ಮಾಡೇ ಬಿಡ್ತಾನೆ. ಆದ್ರೆ ಐರಾ ಸಿದ್ದು ಪ್ರಪೋಸಲ್ ನ ಒಪ್ಕೊಳ್ಳಲ್ಲ. ಅದ್ರಲ್ಲಿ ಬೇರೆ ಸಿದ್ದು US ಗೆ ಹೋಗ್ತಾ ಇರ್ತಾನೆ. ಅದಕ್ಕೆ ಐರಾ ನನ್ಗೋಸ್ಕರ ಎಷ್ಟ್ ದಿನ ಇಲ್ಲಿರ್ತೀಯ, ನಾವು ಹತ್ರ ಇದ್ರೆ ತಾನೇ ಪ್ರೀತಿ ಹುಟ್ಟೋದು ಅಂತ ಹೇಳ್ತಾಳೆ. ಅದಕ್ಕೆ ಸಿದ್ದು ಪ್ಲಾನ್ ಮಾಡಿ ಅವನ್ ಫ್ರೆಂಡ್ ಸತ್ಯನ ಬೇರೆ ಕ್ಲಾಸ್ಗೆ ಹಾಕ್ಸಿ ಅವನೇ ಟೀಚರ್ ಆಗಿ ಐರಾ ಕ್ಲಾಸ್ಗೆ ಬರ್ತಾನೆ. ಅಲ್ಲ, ಟೀಚರ್ ಕೆಲಸ ತಗೊಳ್ಳೋದು ಇಷ್ಟೊಂದು ಈಸಿನ? ಸಿದ್ದು ಐರಾಗೋಸ್ಕರ US ಗೆ ಹೋಗೋದ್ನ ಪರ್ಮನೆಂಟ್ ಆಗಿ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾನೆ. ಇದ್ರಿಂದ ಐರಾ ಇಂಪ್ರೆಸ್ ಆಗ್ತಾಳೆ. ಇಬ್ರು ಮಧ್ಯೆ ಲವ್ ಶುರು ಆಗುತ್ತೆ. ಇಬ್ರು ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಹೀಗೆ ತಿರುಗಾಡ್ತಾ ಇರ್ತಾರೆ. ಕಡೆಗೆ ಒಂದಿನ ಐರಾ ಮಾತ್ರೆ ತಗೊಳ್ಳೋದೇ ನಿದ್ದೆ ಮಾಡ್ತಾಳೆ. ಅದರಿಂದ ಐರಾ ಖುಷಿಯಾಗಿ ಆ ವಿಷಯನ ಬಂದು ಸಿದ್ದುಗೆ ಹೇಳ್ತಾಳೆ. ಸಿದ್ದು ಐರಾಗೆ ಅವನ್ ಚಿಕ್ಕ ವಯಸ್ಸಿಂದ ಹಿಡ್ಕೊಂಡಿದ್ದ ಓಲೆನ ಗಿಫ್ಟ್ ಆಗಿ ಕೊಡ್ತಾನೆ. ಐರಾ ನೋಡಿದ್ರೆ ಸಿದ್ದುಗೆ ಮದ್ವೆ ವಿಷಯನ ಅವಳ ತಾಯಿ ಜೊತೆ ಬಂದು ಮಾತಾಡೋಕೆ ಹೇಳ್ತಾಳೆ. ಸಿದ್ದು ಯಾವತ್ತೂ ಅವನ್ ಮದ್ವೆ ವಿಷಯನ ಅವನೇ ಮಾತಾಡಿರಲ್ಲ. ಅದಕ್ಕೆ ಅವನ್ ಮನೆಗೆ ಹೋಗಿ ಐರಾ ಬಗ್ಗೆ ಹೇಳ್ತಾನೆ. ಸಿದ್ದು ತಂದೆ ಮಾತಾಡೋಕೆ ಒಪ್ಕೋತಾರೆ. ಆದ್ರೆ ಐರಾ ಅವ್ರ ಅಮ್ಮನ ಜೊತೆ ಇರ್ತಾಳಲ್ಲ, ಅದಕ್ಕೆ ಲೇಡೀಸ್ ಮಾತಾಡ್ಲಿ ಅಂತ ಸಿದ್ದು ಹೇಳ್ತಾನೆ. ಸಿದ್ದು ತಾಯಿ ಕೊರಿಯನ್ ಡ್ರಾಮಾ ಹುಚ್ಚಿ. ಅದಕ್ಕೆ ಸಿದ್ದು ಅವನ ಅಕ್ಕ ಮೇಘಾಗೆ ಬಂದು ಮಾತಾಡೋಕೆ ಹೇಳ್ತಾನೆ. ಒಂದು ಹೋಟೆಲ್ ಅಲ್ಲಿ ಡಿನ್ನರ್ ಮಾಡ್ತಾ ಈ ವಿಷಯನ ಹೇಳೋಕೆ ಸಿದ್ದು ಮತ್ತೆ ಐರಾ ಪ್ಲಾನ್ ಮಾಡ್ತಾರೆ. ಐರಾ ಅವಳ ತಾಯಿನ ಕರ್ಕೊಂಡು ಹೋಟೆಲ್ಗೆ ಬಂದಿರ್ತಾಳೆ. ಸಿದ್ದು ಮೇಘನ ಕರ್ಕೊಂಡು ಹಣ್ಣು ಸ್ವೀಟ್ಸು ಎಲ್ಲ ತಗೊಂಡು ಹೋಟೆಲ್ಗೆ ಬರ್ತಾನೆ. ಸಿದ್ದು ಐರಾ ತಾಯಿನ ನೋಡಿ ಶಾಕ್ ಆಗೋಗ್ತಾನೆ.
ಯಾಕಂದ್ರೆ ಐರಾ ತಾಯಿ ಬೇರೆ ಯಾರು ಅಲ್ಲ, ಸಿದ್ದು ಸ್ಕೂಲಲ್ಲಿ ಪ್ರೀತಿ ಮಾಡ್ತಿದ್ದ ಅವನ್ ಸೀನಿಯರ್ ವೈಷ್ಣವಿ. ಅವಳನ್ನ ನೋಡಿ ಮೇಘ ಕೂಡ ಶಾಕ್ ಆಗೋಗ್ತಾಳೆ. ಇವಾಗ ಮೇಘ ಮತ್ತೆ ಸಿದ್ದುಗೆ ಏನ್ ಮಾಡೋದು ಅಂತ ತಲೆ ಕೆಟ್ಟೋಗುತ್ತೆ. ಇಬ್ರು ಅಲ್ಲೇ ಒಂದ್ ರೂಮ್ಗೆ ಹೋಗಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಐಡಿಯಾ ಬರುತ್ತೆ. ಹೇಗಿದ್ರು ವೈಷ್ಣವಿಗೆ ಸಿದ್ಧಾರ್ಥ್ ಗೊತ್ತಿಲ್ಲ, ಐರಾಗೆ ಸಿದ್ಧಾರ್ಥ್ ಅವಳ ಅಮ್ಮನನ್ನೇ ಲವ್ ಮಾಡಿದ್ದು ಅಂತ ಗೊತ್ತಿಲ್ಲ. ಅದಕ್ಕೆ ಸುಳ್ಳು ಹೇಳ್ತಾ ಮ್ಯಾನೇಜ್ ಮಾಡೋಣ ಅಂತ ಇಬ್ರು ಅನ್ಕೊಂಡು ಡೈನಿಂಗ್ ಹಾಲ್ಗೆ ಹೋಗ್ತಾರೆ. ಸಿದ್ಧಾರ್ಥ್ ಆಲ್ರೆಡಿ ವೈಷ್ಣವಿಗೆ ಇಷ್ಟ ಇರೋ ಡಿಶ್ ನ ಆರ್ಡರ್ ಮಾಡಿರ್ತಾನೆ. ವೈಷ್ಣವಿಗೆ ಐರಾ ಸಿದ್ಧಾರ್ಥ್ ಅವಳ ಸೀನಿಯರ್ ಅಂತ ಸುಳ್ಳು ಹೇಳಿರ್ತಾಳೆ. ಸಿದ್ಧಾರ್ಥ್ ಮತ್ತೆ ಮೇಘ ಇವಾಗ ವೈಷ್ಣವಿಗೆ ಮದ್ವೆ ವಿಷಯ ಹೇಳೋಕೆ ಧೈರ್ಯ ಬರಲ್ಲ. ವೈಷ್ಣವಿ ನೋಡಿದ್ರೆ ಏನ್ ವಿಷಯ ಅಂತ ಕೇಳ್ಬಿಡ್ತಾಳೆ. ಅದಕ್ಕೆ ಸಿದ್ದು ಸುಮ್ನೆ ಇರದೆ ನಮ್ಮ ಅಕ್ಕನ ಸೀಮಂತಕ್ಕೆ ಕರೆಯೋಕೆ ಬಂದಿದೀವಿ ಅಂತ ಸುಳ್ಳು ಹೇಳ್ತಾನೆ. ಅವರು ಸರಿ ಟೈಮ್ ಇದ್ರೆ ಬರ್ತೀವಿ ಅಂತ ಹೇಳ್ತಾರೆ. ಸಿದ್ದು ಮನೆಗೆ ಹೋಗಿ ಸತ್ಯ ಮತ್ತೆ ಸುಚಿಗೂ ಈ ವಿಷಯ ಹೇಳ್ತಾನೆ. ಎಲ್ರು ನಗ್ತಾ ಇರ್ತಾರೆ. ಇವಾಗ ಎಲ್ರು ಐರಾ ಇಂದ ಈ ವಿಷಯ ಮುಚ್ಚಿಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಅದು ಸಾಧ್ಯ ಇರಲ್ಲ. ಯಾಕಂದ್ರೆ ವೈಷ್ಣವಿಗೆ ಕೊಟ್ಟಿದ್ದ ಓಲೆನೆ ಇವಾಗ ಸಿದ್ದು ಐರಾಗೂ ಕೊಟ್ಟಿರ್ತಾನೆ. ಅದನ್ನ ವೈಷ್ಣವಿ ನೋಡಿದ್ರೆ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಸಿದ್ದು ಹೇಗಾದ್ರೂ ಆ ಓಲೆನ ಐರಾ ಮನೆಯಿಂದ ಎತ್ಕೊಂಡ್ ಬರ್ಬೇಕು ಅಂತ ರಾತ್ರಿನೇ ಐರಾಗೆ ಕಾಲ್ ಮಾಡ್ತಾ ಅವಳ ಮನೆ ಹತ್ರ ಹೋಗ್ತಾನೆ. ಐರಾ ಮಧ್ಯ ವಿಷಯ ಮಾತಾಡಿಲ್ಲ ಅಂತ ಬೇಜಾರಲ್ಲಿ ಕಾಲ್ ಕೂಡ ಪಿಕ್ ಮಾಡ್ತಾ ಇರಲ್ಲ. ಸರಿ ಅಂತ ಐರಾ ಸಿದ್ದುನ ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಸಿದ್ದು ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲಿ ಓಲೆ ಇಟ್ಟಿದ್ದಾಳೆ ಅಂತ ಹುಡುಕ್ತಾ ಇರ್ತಾನೆ. ಆದ್ರೆ ಸಿಕ್ತಿರಲ್ಲ. ಸಿದ್ದು ರೂಮ್ ಅಲ್ಲಿದ್ದ ನೀರೆಲ್ಲ ಕುಡಿದು ಖಾಲಿ ಮಾಡಿ ಐರಾನ ನೀರ್ ತರೋಕೆ ಕಳಿಸ್ತಾನೆ. ಆಮೇಲೆ ಮೇಘಗೆ ಕಾಲ್ ಮಾಡಿ ಹುಡುಗಿರು ಅವ್ರಿಗೆ ಇಷ್ಟ ಇರೋ ವಸ್ತುನ ಎಲ್ಲಿಡ್ತಾರೆ ಅಂತ ಕೇಳ್ತಾಳೆ. ಅವಳು ಆ ಜಾಗ ಈ ಜಾಗ ಅಂತ ತುಂಬಾ ಜಾಗ ಹೇಳ್ತಾಳೆ. ಅಲ್ಲೆಲ್ಲ ಸಿದ್ದು ಚೆಕ್ ಮಾಡಿದ್ರು ಅಲ್ಲಿ ಓಲೆ ಸಿಗಲ್ಲ. ಅವಾಗ ಸಿದ್ದುಗೆ ಶೆಲ್ಫ್ ಮೇಲೆ ಒಂದು ಬಾಕ್ಸ್ ಕಾಣಿಸುತ್ತೆ. ಅದನ್ನ ತೆಗೆದು ನೋಡ್ತಾ ಇರ್ತಾನೆ. ಐರಾ ಬಂದ್ಬಿಡ್ತಾಳೆ. ಅವಾಗ ಸಿದ್ದು ಐರಾಗೆ ನೀನ್ ಚೈಲ್ಡ್ಹುಡ್ ಮೆಮೊರೀಸ್ ಇದ್ಯಾ ಅಂತ ಚೆಕ್ ಮಾಡ್ತಿದ್ಯಾ ಅಂತ ಸುಳ್ಳು ಹೇಳ್ತಾನೆ. ಆದ್ರೆ ಆ ಬಾಕ್ಸ್ ಅಲ್ಲಿ ಐರಾ ಚೈಲ್ಡ್ಹುಡ್ ಮೆಮೊರೀಸ್ ಇರಲ್ಲ. ಐರಾ ಅಮ್ಮ ವೈಷ್ಣವಿ ಚೈಲ್ಡ್ಹುಡ್ ಮೆಮೊರೀಸ್ ಇರುತ್ತೆ. ಅಂದ್ರೆ ಆ ಬಾಕ್ಸ್ ಅಲ್ಲಿ ಸಿದ್ದು ವೈಷ್ಣವಿಗೆ ಕೊಟ್ಟಿದ್ದ ಗ್ರೀಟಿಂಗ್ಸ್ ಲೆಟರ್ಸ್ ಎಲ್ಲ ಇರುತ್ತೆ. ಅದನ್ನ ನೋಡಿ ಸಿದ್ದು ಸ್ವಲ್ಪ ಎಮೋಷನಲ್ ಆಗ್ತಾನೆ. ಆಮೇಲೆ ಕೆಳಗಡೆ ಏನೋ ಸೌಂಡ್ ಆಯ್ತು ಅಂತ ಐರಾ ಮತ್ತೆ ರೂಮ್ ಇಂದ ಈಚೆ ಹೋಗ್ತಾಳೆ. ಐರಾ ಬ್ಯಾಗ್ ಅಲ್ಲಿ ಓಲೆ ಇರುತ್ತೆ. ಅದನ್ನ ಐರಾ ಬರೋ ಅಷ್ಟರಲ್ಲಿ ಸಿದ್ದು ಎತ್ತಿಡ್ಕೊಳ್ತಾನೆ. ಇವಾಗ ನೋಡಿದ್ರೆ ಐರಾ ತಾಯಿ ಸೀಮಂತಕ್ಕೆ ಬರೋಕೆ ರೆಡಿ ಆಗಿರ್ತಾರೆ. ಅದು ಸಿದ್ದುಗೆ ಗೊತ್ತಾಗಿ ಇವಾಗ ಸಿದ್ದು ಆ ವಿಷಯನ ಮೇಘಾಗೆ ಹೇಳ್ತಾನೆ. ಮೇಘ ಅವಳ ತಂದೆಗೆ ಕಾಲ್ ಮಾಡಿ ಸೀಮಂತ ಮಾಡಿ ಅಂತ ಕೇಳ್ತಾಳೆ. ಆಲ್ರೆಡಿ ಮೇಘ ಅತ್ತೆ ಮನೆ ಕಡೆಯವರು ಸೀಮಂತ ಮಾಡಿರ್ತಾರೆ. ಇವಾಗ ತಂದೆ ಮನೆ ಕಡೆಯಿಂದಾನು ಬೇಕಾ ಅಂತ ಮೇಘ ತಂದೆ ಕೇಳ್ತಾರೆ. ಮೇಘ ಬೇಕೇ ಬೇಕು ಅಂತ ಹಠ ಹಿಡಿತಾಳೆ. ಅದಕ್ಕೆ ಸೀಮಂತಕ್ಕೆ ರೆಡಿ ಮಾಡ್ತಾರೆ. ಇವಾಗ ಸೀಮಂತದಲ್ಲೂ ಪ್ರಾಬ್ಲಮ್. ಇಡೀ ಏರಿಯಾಗೆ ವೈಷ್ಣವಿ ಹೆಸರು ಗೊತ್ತು. ಐರಾ ಜೊತೆ ವೈಷ್ಣವಿ ಬಂದು ಅವಳ ಹೆಸರನ್ನ ಯಾರಿಗಾದ್ರೂ ಹೇಳಿದ್ರೆ ಆ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ವೈಷ್ಣವಿ ಅವಳ ಹೆಸರನ್ನ ಸೀಮಂತದಲ್ಲಿ ಯಾರಿಗೂ ಹೇಳದ ಹಾಗೆ ಮ್ಯಾನೇಜ್ ಮಾಡೋಕೆ ಪ್ಲಾನ್ ಮಾಡ್ತಾರೆ. ಅದೇ ರೀತಿ ಸೀಮಂತದಲ್ಲಿ ವೈಷ್ಣವಿ ಅವಳ ಹೆಸರನ್ನ ಯಾರಿಗೂ ಹೇಳೋಕೆ ಬಿಡಲ್ಲ. ಹೇಗೋ ಸಿದ್ದು, ಮೇಘ, ಸತ್ಯ, ಸುಚಿ ಎಲ್ರು ಮ್ಯಾನೇಜ್ ಮಾಡ್ತಾರೆ. ಸೀಮಂತ ಎಲ್ಲ ಮುಗಿಯುತ್ತೆ. ಸೀಮಂತ ಮುಗಿದ್ರು ಇನ್ನು ಸಿದ್ದು ಐರಾನ ಪ್ರೀತಿ ಮಾಡ್ತಾ ಇರೋ ವಿಚಾರ ಹೇಳಿಲ್ಲ ಅಂತ ಐರಾ ಬೇಜಾರಾಗಿರ್ತಾಳೆ. ಇನ್ನ ಸಿದ್ದು ತಂದೆ ಅಂತೂ ಸಿದ್ದುಗೆ ಚೆನ್ನಾಗಿ ಬೈತಾ ಇರ್ತಾರೆ. ಅದಕ್ಕೆ ಸಿದ್ದು ಧೈರ್ಯ ಮಾಡಿ ವೈಷ್ಣವಿಗೆ ಅವನು ಐರಾ ಸೀನಿಯರ್ ಅಲ್ಲ, ಐರಾನ ಪ್ರೀತಿ ಮಾಡಿದ್ಕೆ ಅವ್ರ ಕಾಲೇಜಲ್ಲೇ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿರೋ ವಿಷಯ, ಜೊತೆಗೆ ಸೀಮಂತ ಮಾಡಿದ್ದು ವೈಷ್ಣವಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಎಲ್ಲಾ ವಿಷಯ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ವೈಷ್ಣವಿ ಅಂತೂ ತುಂಬಾ ಕೋಪ ಮಾಡ್ಕೊಂಡು ಐರಾ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ಬಿಡ್ತಾಳೆ. ಐರಾ ಮನೆಗೆ ಹೋದ್ಮೇಲೆ ವೈಷ್ಣವಿಗೆ ಸಿದ್ದು ಯಾಕೆ ಇಷ್ಟ ಇಲ್ಲ, ಬರೀ ಏಜ್ ಗ್ಯಾಪ್ ಅಷ್ಟೇ ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ವೈಷ್ಣವಿ ಅದು ಬರೀ ಏಜ್ ಗ್ಯಾಪ್ ಅನ್ನೋ ಅಷ್ಟು ಚಿಕ್ಕ ವಿಷಯ ಅಲ್ಲ, ನನಗೂ ನಿಮ್ ತಂದೆಗೂ ಇದೇ ರೀತಿ ಏಜ್ ಗ್ಯಾಪ್ ಇತ್ತು. ನನಗೆ ಮದುವೆ ಇಷ್ಟ ಇಲ್ಲ ಅಂದ್ರು ಮದುವೆ ಮಾಡಿದ್ರು. ಇಬ್ರು ಮಧ್ಯೆ ಬರೀ ಜಗಳ ಆಗ್ತಾ ಇತ್ತು. ನೀನ್ ಹುಟ್ಟದ ಮೇಲೂ ಜಗಳ ಆಗ್ತಾ ಇತ್ತು. ಅದಕ್ಕೆ ನಾವು ಡೈವರ್ಸ್ ತಗೊಂಡಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಐರಾ ವೈಷ್ಣವಿಗೆ ಅಪ್ಪ ಮತ್ತೆ ಸಿದ್ದು ಒಂದೇ ಅಲ್ಲ, ನಿನಗೆ ಅಪ್ಪ ಇಷ್ಟ ಇರ್ಲಿಲ್ಲ, ಅದಕ್ಕೆ ಇಬ್ರು ಜಗಳ ಆಡ್ತಾ ಇದ್ರಿ. ಆದ್ರೆ ಸಿದ್ದುಗೆ ನಾನ್ ಇಷ್ಟ, ನನಗೆ ಸಿದ್ದು ಇಷ್ಟ. ನಮ್ ಜೀವನ ನಿಮ್ ಜೀವನದ ರೀತಿ ಆಗಲ್ಲ. ಇವಾಗ್ಲೂ ಸಿದ್ದು ನಿಮ್ ಒಪ್ಪಿಗೆ ತಗೊಳ್ಳೋಕೆ ಈಚೆ ವೇಟ್ ಮಾಡ್ತಾ ಇರ್ತಾನೆ. ಬೇಕು ಅಂದ್ರೆ ಬಾಲ್ಕನಿಗೆ ಹೋಗಿ ನೋಡಿ ಅಂತ ಹೇಳ್ತಾಳೆ. ವೈಷ್ಣವಿ ಬಾಲ್ಕನಿಗೆ ಬಂದು ನೋಡಿದ್ರೆ ಸಿದ್ದು ಈಚೆ ಇರ್ತಾನೆ. ಆದ್ರೂ ವೈಷ್ಣವಿ ಮದುವೆಗೆ ಒಪ್ಪಿಗೆ ಕೊಡಲ್ಲ. ಸಿದ್ದು ಸ್ವಲ್ಪ ದಿನ ವೈಷ್ಣವಿ ಹಿಂದೆ ಬಿದ್ದು ಮದುವೆ ಮಾಡ್ಕೊಡಿ ಅಂತ ಕೇಳ್ತಾನೆ. ಆದ್ರೂ ಅದು ವರ್ಕ್ ಆಗಲ್ಲ. ಇವಾಗ ವೈಷ್ಣವಿ ಸುಮ್ನೆ ಇರದೆ ಅವಳ ತಂದೆಗೆ ಎಲ್ಲಾ ವಿಷಯ ಹೇಳ್ತಾಳೆ. ವೈಷ್ಣವಿ ಸ್ಕೂಲಲ್ಲಿದ್ದಾಗಲೇ ಸಿದ್ದುನ ವೈಷ್ಣವಿ ತಂದೆ ಈಚೆ ಹಾಕ್ಸಿದ್ರು. ಇನ್ನ ಇವಾಗ ಬಿಡ್ತಾರ? ಕಾಲೇಜ್ಗೆ ರೌಡಿಗಳನ್ನ ಕರ್ಕೊಂಡು ಹೋಗ್ತಾರೆ ಸಿದ್ದುಗೆ ಓಡಿಸೋಕೆ. ಆದ್ರೆ ಸಿದ್ದುನೇ ಎಲ್ರಿಗೂ ಚೆನ್ನಾಗಿ ಹೊಡೆದು ಓಡಿಸ್ತಾನೆ. ಈ ವಿಷಯ ಐರಾಗೆ ಗೊತ್ತಾಗಿ ಮನೆಯಲ್ಲಿರೋ ಎಲ್ಲಾ ವಸ್ತುಗಳನ್ನ ಒಡೆದಾಕ್ತಾ ಇರ್ತಾಳೆ. ಕಡೆಗೆ ವೈಷ್ಣವಿಗೆ ಬೇರೆ ದಾರಿ ಇಲ್ಲದೆ ಮದುವೆಗೆ ಒಪ್ಕೊಂಡು ಸಿದ್ದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಶುರು ಮಾಡ್ತಾಳೆ. ಮೊದಲು ಸಿದ್ದು ಸ್ಕೂಲ್ಗೆ ಹೋಗ್ತಾಳೆ. ಈಗ ಆಗುತ್ತೆ ಅಂತ ಗೊತ್ತಿದ್ದೆ ಸಿದ್ದು ಸ್ಕೂಲ್ ಸರ್ಟಿಫಿಕೇಟ್ ಎಲ್ಲ ಚೇಂಜ್ ಮಾಡ್ಸಿರ್ತಾನೆ. ಆಮೇಲೆ ಸಿದ್ದು ಹಳೆ ಆಫೀಸ್ಗೆ ಹೋಗ್ತಾಳೆ. ಆಮೇಲೆ ಸಿದ್ದುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಾಡಿ ಚೆಕ್ಅಪ್ ಮಾಡಿಸ್ತಾಳೆ. ಹೇಗೋ ಎಲ್ಲ ಓಕೆ ಆಗುತ್ತೆ.
ವೈಷ್ಣವಿ ಎಂಗೇಜ್ಮೆಂಟ್ಗೆ ಓಕೆ ಅಂತಾಳೆ. ಎಂಗೇಜ್ಮೆಂಟ್ ಅಲ್ಲಾದ್ರೂ ಸಿದ್ದು ತಂದೆ ತಾಯಿಗೆ ವೈಷ್ಣವಿ ಅನ್ನೋ ಹೆಸರು ಗೊತ್ತಾಗುತ್ತೆ ಅಂತ ಸಿದ್ದು ಧೈರ್ಯ ಮಾಡಿ ಅವನೇ ಐರಾ ಅಮ್ಮನ ಹೆಸರು ವೈಷ್ಣವಿ ಅಂತ ಹೇಳ್ಬಿಡ್ತಾನೆ. ಸಿದ್ದು ತಂದೆ ತಾಯಿ ನಗೋಕೆ ಶುರು ಮಾಡ್ತಾರೆ. ಅವರಿಗೆ ಸಿದ್ದು ಪ್ರೀತಿ ಮಾಡಿದ್ದು ಅದೇ ವೈಷ್ಣವಿನ ಅಂತ ಗೊತ್ತಾಗಲ್ಲ. ಜಸ್ಟ್ ಐರಾ ಅಮ್ಮನ ಹೆಸರು ಕೂಡ ವೈಷ್ಣವಿ ಇರಬಹುದು ಅಂತ ಅನ್ಕೋತಾರೆ. ಇವರು ನಿಜ ಹೇಳೋಕೆ ಹೋಗಲ್ಲ. ಎಂಗೇಜ್ಮೆಂಟ್ ದಿನ ಬರುತ್ತೆ. ನೋಡಿದ್ರೆ ಎಂಗೇಜ್ಮೆಂಟ್ಗೆ ಸಿದ್ದು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಹೊಡೆಯೋಕೆ ಹೋಗಿದ್ನಲ್ಲ ಶಿವ ಅನ್ನೋ ವ್ಯಕ್ತಿಗೆ, ಅವನು ಬರ್ತಾನೆ. ಆದ್ರೆ ಶಿವ ವೈಷ್ಣವಿಗೆ ಎಲ್ಲಾ ವಿಷಯ ಹೇಳೋಕೆ ಬಂದಿರಲ್ಲ, ಸಿದ್ದುಗೆ ಕಂಗ್ರಾಟ್ಸ್ ಹೇಳೋಕೆ ಬಂದಿರ್ತಾನೆ ಅಷ್ಟೇ. ಹೇಗೋ ಶಿವನಿಂದ ವೈಷ್ಣವಿಗೆ ಎಲ್ಲಾ ವಿಷಯ ಗೊತ್ತಾಗಲ್ಲ. ಆದ್ರೆ ಸಿದ್ದು ತಾಯಿ ವೈಷ್ಣವಿಗೆ ಆ ಓಲೆ ಇದ್ದ ಬಾಕ್ಸ್ ನ ಕೊಟ್ಬಿಡ್ತಾರೆ. ಅದನ್ನ ನೋಡಿದ ತಕ್ಷಣ ವೈಷ್ಣವಿಗೆ ಎಲ್ಲಾ ವಿಷಯ ಗೊತ್ತಾಗ್ಬಿಡುತ್ತೆ. ಆಮೇಲೆ ವೈಷ್ಣವಿ ಸಿದ್ದುನ ಭೇಟಿಯಾಗಿ ಅವಳಿಗೆ ಲೆಟರ್ ಬರೀತಿದ್ದ ಹುಡುಗ ಅವನೇ ಅಂತ ಹೇಳಿ ನಿಜ ಮುಚ್ಚಿಟ್ಟು ಸುಳ್ಳು ಹೇಳಿದ್ಕೆ ಐರಾ ಜೊತೆ ಮದುವೆ ಮಾಡಲ್ಲ ಅಂತ ಹೇಳ್ಬಿಡ್ತಾರೆ. ಸಿದ್ದು ಆ ವಿಷಯನ ಸತ್ಯ ಮತ್ತೆ ಸುಚಿಗೆ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಐರಾ ಬರ್ತಾಳೆ. ಐರಾಗೂ ಎಲ್ಲಾ ವಿಷಯ ಗೊತ್ತಾಗಿರುತ್ತೆ. ಆದ್ರೆ ಐರಾ ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಲ್ಲ. ಹೇಗೋ ಮಾಡಿ ಅಮ್ಮನ್ನ ಒಪ್ಪಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಸತ್ಯ ಸುಮ್ನೆ ಇರದೆ ಆ 5 ಕ್ವಾಲಿಟೀಸ್ ಬಗ್ಗೆ ಹೇಳ್ಬಿಡ್ತಾನೆ. ಅದನ್ನ ಕೇಳಿ ಐರಾಗೆ ಐರಾ ಅವಳ ತಾಯಿ ರೀತಿ ಇರೋದಕ್ಕೆ ಸಿದ್ದು ಪ್ರೀತಿ ಮಾಡಿದ್ದು ಅಂತ ಗೊತ್ತಾಗಿ ಬೇಜಾರಾಗ್ತಾಳೆ. ಐರಾ ಕೋಪದಲ್ಲಿ ನಾನು ನನ್ನ ತಾಯಿ ಒಂದೇ ರೀತಿ ಅಲ್ಲ ಅಂತ ಹೇಳಿ ಅವಳು ಮದುವೆ ಕ್ಯಾನ್ಸಲ್ ಮಾಡೋಣ ಅಂತ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ವಿಷಯನ ಸಿದ್ದು ಅವನಕ್ಕ ಮೇಘಾಗೆ ಹೇಳ್ತಾನೆ. ಮೇಘ ಸಿದ್ದುಗೆ ಆ 5 ಕ್ವಾಲಿಟೀಸ್ ಇವಾಗ ಇದ್ರು ಮುಂದೆ ಅದು ಚೇಂಜ್ ಆಗುತ್ತೆ. ವೈಷ್ಣವಿಯಲ್ಲಿ ಸಿದ್ದು ನೋಡಿದ್ದ ಆ 5 ಕ್ವಾಲಿಟೀಸ್ ಇವಾಗ ವೈಷ್ಣವಿಲಿ ಇರಲ್ಲ. ಅದನ್ನ ಮೇಘ ಸಿದ್ದುಗೆ ಅರ್ಥ ಮಾಡಿಸ್ತಾಳೆ. ಅವಾಗಲೇ ಅವಳಿಗೆ ಹೆರಿಗೆ ನೋವು ಶುರು ಆಗುತ್ತೆ. ಮನೆ ಕೆಲಸದವಳೆ ಮೇಘಾಗೆ ಮನೆಯಲ್ಲೇ ಹೆರಿಗೆ ಮಾಡಿಸ್ತಾಳೆ. ಇದನ್ನ ನೋಡಿ ಸಿದ್ದು ಐರಾನ ಮದುವೆ ಆಗ್ಬೇಕು ಅನ್ಕೊಂಡು ಮೊದಲು ವೈಷ್ಣವಿ ಬಳಿ ಹೋಗಿ ಚಿಕ್ಕ ವಯಸ್ಸಲ್ಲಿ ಅವನು ವೈಷ್ಣವಿನ ಪ್ರೀತಿ ಮಾಡಿಲ್ಲ, ಎಷ್ಟು ಅಡ್ಮೈರ್ ಮಾಡ್ತಿದ್ದ ಅಂತ ಹೇಳ್ತಾನೆ. ಆಮೇಲೆ ಐರಾ ಎಕ್ಸಾಮ್ ದಿನವೇ ಐರಾ ಬಳಿಗೆ ಹೋಗಿ ಅವಳಿಗೂ ಅವನು ಐರಾನ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಅದೇ ದಿನ ಸಿದ್ದು US ಗೆ ಹೋಗ್ತಾ ಇರ್ತಾನೆ. ಏರ್ಪೋರ್ಟ್ಗೆ ಮೊದಲು ವೈಷ್ಣವಿ ಬರ್ತಾಳೆ. ವೈಷ್ಣವಿಗೆ ಇವಾಗ ಸಿದ್ದು ಅವಳನ್ನ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡ್ತಿರ್ಲಿಲ್ಲ, ಅಡ್ಮೈರ್ ಮಾಡ್ತಿದ್ದ ಅಂತ ಗೊತ್ತಾಗಿರುತ್ತೆ. ಹೇಗೆ ಅಂದ್ರೆ ಸಿದ್ದು ಬರೆದಿದ್ದ ಲೆಟರ್ಸ್ ಆ ರೀತಿ ಇರುತ್ತೆ. ಐರಾ ಕೂಡ ಅವಳ ಎಕ್ಸಾಮ್ ನ ಸತ್ಯಾಗಿ ಬರೆಯೋಕೆ ಹೇಳಿ ಅವಳು ಕೂಡ ಏರ್ಪೋರ್ಟ್ಗೆ ಬರ್ತಾಳೆ. ಕಡೆಗೆ ಐರಾ ಮತ್ತೆ ಸಿದ್ಧಾರ್ಥ್ ಒಂದಾಗ್ತಾರೆ. ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.